ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣೌ ಶರಣಾರ್ಥಿಗಳು. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕ್ಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೇ ಯೋಗಿನಾಥ. ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಮಹಾನಿರ್ಗಮನ ಬಸವಣ್ಣನವರ ಜೀವನದಲ್ಲಿ ಅತ್ಯಂತ ಪ್ರಮುಖ ಘಟ್ಟ. ಅಂದು ಲೋಕ ಕಲ್ಯಾಣಕ್ಕಾಗಿ ಮನೆಯಿಂದ ಹೊರಬಿದ್ದ ಎಳೆಯ ವಯಸ್ಸಿನ ಬಸವಣ್ಣನವರ ಮನದಂಗಳದಲ್ಲಿ ನಡೆದ ಸಂಘರ್ಷಣೆಯ ಚಿತ್ರಣವೇ ಈ ಜಾನಪದ ಹಾಡು. ಅಂತಹ ಪ್ರಸಂಗದಲ್ಲಿ ನೋವು, ಹತಾಶೆ, ದುಃಖ ತುಂಬಿದ ಆ ಪ್ರಸಂಗದಲ್ಲಿ ಬಸವಣ್ಣನವರಿಗೆ ಧೈರ್ಯ ತುಂಬಿ ಬೆನ್ನೆಲುಬಾಗಿ ನಿಂತವರು ಅಕ್ಕನಾಗಮ್ಮ. ಗುರುವಾದರು, ತಾಯಿಯಾದರು, ಮಾರ್ಗದರ್ಶಿಯಾದರು, ಎಲ್ಲೋ ಆಗಿ ನಿಂತು ಬಸವಣ್ಣನವರ ಬಾಳಿಗೆ ಬೆಳಕು ತೋರಿ ಬಸವಣ್ಣವರು ಜಗಜ್ಯೋತಿಯಾಗಿ ಜಗವ ಬೆಳಗುವಂತೆ ಬಸವಣ್ಣನವರಿಗೆ ರೂವಾರಿಯಾಗಿ ನಿಂತವರು ಅಕ್ಕನಾಗಮ್ಮ. ಅಂದು ನಡೆದ ಆ ಮಹಾ ನಿರ್ಗಮನದ ಪ್ರಸಂಗವೇ ಈ ಹಾಡು. ಸ್ತ್ರೀಯರ ಸ್ಥಿತಿಗೆ ಮರಿಯಾನ ಬಸವ ಪ್ರಶ್ನಿಸಿ ಕೇಳ್ಯಾನ ಕುಂತು ಸಭೆಯೊಳಗ. ತಾಯಿಯು ಶೂದ್ರಳಾದರೆ ನಾ ಹೆಂಗ ಶ್ರೇಷ್ಠ? ದೊಡ್ಡಾಕಿ ಅಕ್ಕಳಿಗೆ ಯಾಕಿಲ್ಲ ಉಪನಯನ, ದೊಡ್ಡಾಕಿ ಅಕ್ಕಳಿಗೆ ಯಾಕಿಲ್ಲ ಉಪನಯನ. ಕರ್ಮ ಮಾರ್ಗ ಜಾತಿ ಗೋತ್ರವ ಸರಿಶಾನ, ಭಕ್ತಿ ಮಾರ್ಗವೇ ಶ್ರೇಷ್ಠವೆಂದು ಸಾರಿ ಹೇಳ್ಯಾನ. ಭೇದ ಸಂಸ್ಕೃತಿಯ ಸರಿಸಬೇಕೆಂದಾನ, ಸಮಾನತೆಯ ಸೂತ್ರ ತಿಳಿಸಿಕೊಟ್ಟಾನ, ಸಮಾನತೆಯ ಸೂತ್ರ ತಿಳಿಸಿಕೊಟ್ಟಾನ. ಮುಂದೇನಾಯಿತು? ಆಗ ವೈದಿಕರೆಲ್ಲರೂ ಶಿಟ್ಟಾಗಿ ಬೈಯುತ್ತಾರ, ಪುರುಷ ವರ್ಗವೇ ಅತಿ ಶ್ರೇಷ್ಠವೆಂದಾರ, ಸ್ತ್ರೀ ಮಹಿಳೆಗೆ ಕನಿಷ್ಠವೆಂದು ಜರಿದಾರ. ಬೈದು ಬಸವಗ ಬಹಿಷ್ಕಾರ ಹಾಕುತ್ತಾರ, ಬೈದು ಬಸವಗ ಬಹಿಷ್ಕಾರ ಹಾಕುತ್ತಾರ. ಮುಂದೇನಾಯಿತು? ಅಕ್ಕನಾಗಮ್ಮಳ ಜೊತೆಯಾಗಿ ಹೊರಟಾನ, ಕಪ್ಪಡಿ ಸಂಗಯ್ಯನ ಮುಂದೆ ಹೇಳುತ್ತಾನ, ತಂದೆ ತಾಯಿ ಬಂಧು ಬಳಗ ನೀನೇ ಎಂದಾನ. ಭಕ್ತಿ ಭಾವದಿ ಕೈ ಮುಗಿದು ನಿಂತಾನ, ಭಕ್ತಿ ಭಾವದಿ ಕೈ ಮುಗಿದು ನಿಂತಾನ. ಕೂಡಲ ಸಂಗಮಕ್ಕೆ ಅಂದು ಕಪ್ಪಡಿ ಸಂಗಮವೆಂದು ಕರೆಯುತ್ತಿದ್ದರು. ಅತ್ಯಂತ ಸುಂದರ ಪ್ರೇಕ್ಷಣೀಯ ಸ್ಥಳವಾಗಿತ್ತು. ಮಲಪ್ರಭಾ ಮತ್ತು ಕೃಷ್ಣಾ ನದಿ ಅಲ್ಲಿ ಕೂಡುತ್ತಿದ್ದ ಕಾರಣ ಕೂಡಲ ಸಂಗಮವೆಂದು ಕರೆಯುತ್ತಿದ್ದರು. ಕೂಡಲ ಸಂಗಮ ಕುರಿತಾಗಿ ಕೇಳುತ್ತಿದ್ದ ಬಸವರಸನಿಗೆ ಅವನಿಗೆ ಅರಿವಿಲ್ಲದಂತೆ ಭಕ್ತಿ ಮೂಡಿತು ಕೂಡಲ ಸಂಗಯ್ಯನಲ್ಲಿ. ಯಾವಾಗ ಸಂಗಯ್ಯನೆದುರಿಗೆ ಬಂದು ನಿಂತಾಗ ತಾಯಿಯ ಮುಂದೆ ಮಗು ಓಡಿ ಬಂದು ತನ್ನ ನೋವ ಹೇಳುವಂತೆ ಮನಸ್ಸನ್ನು ಘಾಸಿಗೊಳಿಸಿದ ಪ್ರಸಂಗಗಳು ಮರುಕಳಿಸಿ ಒಳಗೆ ಹುದುಗಿದ್ದಂಥ ಭಾವನೆಗಳು ಹೊರಬಂದವು. ಭಕ್ತಿ ಭಾವದಿಂದ ಸಂಗಯ್ಯ ಎನ್ನುತ್ತಾ ಮೈಮರೆತನು. ಕಣ್ಣೀರ ಕೋಡಿ ಹರಿಯಿತು. ಸಂಗಯ್ಯ ಸಿಕ್ಕಿದ ಸಂತೋಷ ಅಷ್ಟಿಷ್ಟಲ್ಲ, ಮುಟ್ಟಬೇಕಾದ ಸ್ಥಳ ಮುಟ್ಟಿದೆ ಎಂಬ ಸಂತೋಷ. ಹಾಗೆ ಇನ್ನೊಂದೆಡೆ ಅಂತರಂಗದಿಂದ ಹೊರಬಂದ ಈ ಹಾಡು. ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಬಂಧು ನೀನು, ಬಳಗ ನೀನು, ತಂದೆ ನೀನು, ತಾಯಿ ನೀನು, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ. ಹಾಲಲದ್ದು ನೀರಲದ್ದು, ಹಾಲಲದ್ದು ನೀರಲದ್ದು, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು. ಸರ್ವಾರ್ಪಣ ಭಾವದಿಂದ ಭಕ್ತಿಯಿಂದ ದೀನನಾಗಿ ಶರಣಾಗತಿ ಹೊಂದಿ ಕೈಮುಗಿದು ನಿಂತಿದ್ದಾರೆ ಬಸವರಸ.
ತಂದೆ ತಾಯಿ ಬಂಧು ಬಳಗ ಊರು ಕೇರಿ ಬ್ರಾಹ್ಮಣತ್ವ ಎಲ್ಲವನ್ನು ತೊರೆದು ಸಂಗಮನಾಥನೆಂಬ ಪರಮ ಚೈತನ್ಯ ದೈವವ ಶಕ್ತಿಯನ್ನು ನಂಬಿ ಕೈ ಮುಗಿದು ಎಲ್ಲವೂ ನೀನೆ, ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೆ, ನಿನ್ನ ಹೊರತು ಮತ್ತಾರು ಇಲ್ಲ, ನಿನ್ನ ನಂಬಿ ಬಂದಿರುವೆ, ದಾರಿ ತೋರಿಸು, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು, ಎಲ್ಲವೂ ನಿನ್ನ ಇಚ್ಛೆ, ನಿನ್ನನ್ನೇ ನಂಬಿರುವೆ. ಹೀಗೆ ಎಲ್ಲ ಸಂಬಂಧಗಳನ್ನು ಕಳಚಿ ದುಃಖದ ಮಡುವಿನಲ್ಲಿ ಬಿದ್ದ ಕಂದಮ್ಮನ ನಾನು ತಾಯಿ ತೆರನಾಗಿ ಎತ್ತಿಕೊಳ್ಳದೆ ದೂರ ನೂಕಿಯಾನೆ ಸಂಗಯ್ಯ. ಇಲ್ಲ, ಖಂಡಿತವಾಗಿಯೂ ಇಲ್ಲ. ಸಂಗಮೇಶ್ವರ ದೇವಾಲಯದ ಒಡೆಯರಾಗಿದ್ದ ಸಂಗಮೇಶ ಗುರುಗಳು ಘನ ವಿದ್ವಾಂಸರು, ಜೊತೆಗೆ ವಿದ್ಯಾದಾನ, ಅನ್ನದಾನ, ಔಷಧದಾನ ಮಾಡುತ್ತಿದ್ದರು. ಸ್ವಮತ ಪರಮತಗಳೆನ್ನದೆ ಸರ್ವರ ಹಿತದೃಷ್ಟಿಯಿಂದ ಮಾಡುತ್ತಿದ್ದರು. ಸುಧಾರಣವಾದಿಗಳಾಗಿದ್ದರು. ಲಕುಲೇಶ ಪಾಶುಪತ ಸೇರಿದ ಪಂಥಕ್ಕೆ ಸೇರಿದ ಗುರುಗಳಾಗಿದ್ದರು. ಸಂಗಮೇಶ ದೇವಾಲಯದಲ್ಲಿ ಬಸವರಸರ ವಚನ ಗಾಯನ ಸುಧೆಗೆ ಮರುಳಾದರು ಸಂಗಮೇಶ ಗುರುಗಳು. ಭಕ್ತಿ ತುಂಬಿ ಅಂತರಂಗದ ಅಳಲಿಗೆ ಅಕ್ಷರ ಜೋಡಿಸಿ ಹಾಡಿದಂತಿತ್ತು. ಸಂಗಮೇಶ ಗುರುಗಳದು ಗುಣಗ್ರಾಹಿ ದೃಷ್ಟಿ. ಈ ಬಾಲಕ ಸಾಮಾನ್ಯನಲ್ಲ, ತುಂಬ ನೊಂದಿದ್ದಾನೆ, ನೊಂದವರ ನೋವ ಅರ್ಥ ಮಾಡಿಕೊಳ್ಳಬಲ್ಲ. ಬಸವರಸ ನಿಧಾನವಾಗಿ ಕಣ್ತೆರೆದು ಸುತ್ತಲಿನ ಜನರನ್ನು, ಸಂಗಮೇಶ ಗುರುಗಳನ್ನು ಕಂಡ. ಅಡಿಗೆರಗಿದ ಬಾಲಕನನ್ನು ಎದೆಗಪ್ಪಿಕೊಂಡರು. ದೇವಾಲಯದಲ್ಲಿ ಆಶ್ರಯ ನೀಡಿದರು. ಅಕ್ಕ ನಾಗಮ್ಮಳ ಗಂಡನ ಮನೆ ಕೂಡಲ ಸಂಗಮವಾಗಿದ್ದರಿಂದ ಪ್ರತಿದಿನ ಅವಳು ಕೂಡ ಬಂದು ಹೋಗಬಹುದಾಗಿತ್ತು. ಜೊತೆಗೆ ವಿದ್ಯಾರ್ಜನೆ ಮಾಡಲು ಅವಕಾಶವೂ ಇತ್ತು. ಅಗ್ರಹಾರದಂತೆ ಕಟ್ಟುಪಾಡುಗಳ ಮುಟ್ಟು ಮೈಲಿಗೆ ಮಡಿ ಯಾವುದೂ ಇರಲಿಲ್ಲ. ಎಲ್ಲ ವರ್ಗದ ಎಲ್ಲ ಜಾತಿಯ ಜನ ಬರುತ್ತಿದ್ದರು. ಹೀಗಾಗಿಯೇ ಬಸವರಸ ಮೆಚ್ಚಿಕೊಂಡ. ಪ್ರತಿನಿತ್ಯ ಭಕ್ತಿಯಿಂದ ಸಂಗಮೇಶ್ವರ ಪೂಜೆ ಮಾಡುತ್ತಿದ್ದ. ನಾನಾ ಬಗೆಯ ಹೂಗಳನ್ನು ಆಯ್ದು ತಂದು ಭಕ್ತಿಯಿಂದ ಪೂಜಿಸಿ ಹಾಡುತ್ತಾ ಕುಣಿಯುತ್ತಾ ಸಂತೋಷ ಪಡುತ್ತಿದ್ದ. ನಾನಾ ಕಡೆಗಳಿಂದ ಜನರು ಬರುತ್ತಿದ್ದರು. ಜೊತೆಗೆ ಎಲ್ಲ ವಿದ್ಯೆಗಳಲ್ಲಿ ಗುರುಗಳು ಮೆಚ್ಚಿಕೊಳ್ಳುವಂತೆ ಪಾರಂಗತನಾದ. ಹೀಗೆ ಪ್ರತಿ ವರ್ಷ ಕಪಿಲ ಷಷ್ಠಿ ಜಾತ್ರೆಯಲ್ಲಿ ಸಂಗಮೇಶ ಗುರುಗಳು ಬಸವರಸನನ್ನು ಭಕ್ತಿಯ ಕುರಿತು ಮಾತನಾಡಲು ತಿಳಿಸುತ್ತಿದ್ದರು. ಅತ್ಯಂತ ಸರಳವಾಗಿ ಹೇಳುವ ರೀತಿ ಎಲ್ಲರಿಗೂ ಇಷ್ಟವಾಗುತ್ತಿತ್ತು. ಸುಂದರವಾದ ರೂಪು, ಸದೃಢ ಮೈಕಟ್ಟು, ತೇಜಸ್ಸು, ಜೊತೆಗೆ ಸ್ಪಷ್ಟ ಮಾತು, ಕೇಳುಗರ ಮನಸೊರೆಗೊಳ್ಳುವ ಕಂಠಸಿರಿ, ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಸರಳವಾಗಿ ತಿಳಿಸುವ ರೀತಿ ಎಲ್ಲರಿಗೂ ಇಷ್ಟವಾಗುತ್ತಿತ್ತು. ಆದರೆ ಬರುತ್ತಾ ಜನರೊಡನೆ ಇನ್ನೂ ಹೆಚ್ಚು ಬೆರೆಯುತ್ತಾ ಹೋದಂತೆ ಧಾರ್ಮಿಕ ಹಾಗೂ ಸಾಮಾಜಿಕ ಮುಖಂಡನಾಗಿ ಬೆಳೆಯತೊಡಗಿದ. ಬಸವರಸನ ಭಾವಿ ಜೀವನದ ಬೀಜಾಂಕುರ ಕೂಡಲ ಸಂಗಮದಲ್ಲೇ ಆಯಿತೆನ್ನಬಹುದು. ಜನರೊಡನೆ ಹೆಚ್ಚೆಚ್ಚು ಬೆರೆತಷ್ಟು ಹೆಚ್ಚೆಚ್ಚು ಅಂತರ್ಮುಖಿಯಾಗತೊಡಗಿದ ಬಸವರಸ ಪ್ರತಿದಿನ ನದಿಯ ದಂಡೆಯಲ್ಲಿ ಕುಳಿತು ಆತ್ಮಾವಲೋಕನ ಮಾಡಿಕೊಳ್ಳುತ್ತಿದ್ದ. ಈಗ ತಾನು ತುಳಿಯುತ್ತಿರುವ ದಾರಿ ಸರಿಯೇ? ಬರಿಯ ಭಕ್ತಿಯ ಆವೇಶಕ್ಕೊಳಗಾಗಿ ಮೈಮರೆತರೆ ಸಾಧಿಸುವುದಾದರೂ ಏನು? ಅಗ್ರಹಾರವನ್ನು ತೊರೆದದ್ದೇ ಅಕ್ಕನಿಗೆ ಧಾರ್ಮಿಕ ಸ್ವಾತಂತ್ರ್ಯವಿಲ್ಲ ಎಂದು. ಅಗ್ರಹಾರದ ಜನ ದುಡಿಯದೆ ದುಃಖ ಪಡದೆ ದುಡಿದವರ ಫಲವನ್ನು ಅನುಭವಿಸುವುದನ್ನು ವಿರೋಧಿಸಿದ ನಾನು ಇಲ್ಲಿ ಬಂದು ಮಾಡುತ್ತಿರುವುದೇನು? ನಾನು ಮಾಡುವ ಪೂಜೆಯಿಂದ ಬಡವರ ನೋವು ನೀಗಬಲ್ಲುದೆ. ಪೂಜೆಯಿಂದ ಅಖಂಡ ಶಾಂತಿ ಸಿಗುತ್ತದೆ, ಅಪೂರ್ವ ಆನಂದ ದೊರೆಯುತ್ತೆ ಎಂಬುದೇನೋ ನಿಜ. ಹೊರ ಜಗತ್ತಿನಲ್ಲಿ ಇಷ್ಟೊಂದು ದುಃಖ, ದಾರಿದ್ರ್ಯ, ದುಮ್ಮಾನಗಳಿರುವಾಗ ತುಳಿತಕ್ಕೊಳಗಾದವರ ಯಜ್ಞ ವೇದಿಕೆಗೆ ಒಯ್ಯುವ ಬಲಿಪಶುವಿನಂತೆ ಅಳುತ್ತಲೇ ಬಲಿಯಾಗುತ್ತಿರುವಾಗ ನಾನು ಕೇವಲ ನನ್ನ ಸ್ವಸಂತೋಷದಲ್ಲಿ ಮೈಮರೆಯುವುದು ತರವೇ? ನನಗೂ ವಯಸ್ಸಾಯಿತಲ್ಲ, ನನ್ನ ಅನ್ನವನ್ನು ನಾನು ಗಳಿಸದ ಅನ್ನ ಬಟ್ಟೆಗಳಿಗೂ ದೇವಾಲಯವನ್ನು ಆಶ್ರಯಿಸಬೇಕೆ? ಕಾಯ ಕಷ್ಟವಿಲ್ಲದೆ ಬರಿಯ ಭಕ್ತಿಯ ಉಪದೇಶ ಮಾಡುತ್ತಾ ಹಾಡುತ್ತಾ ಕುಣಿಯುತ್ತಾ ಇರುವುದು ತರವೇ? ಹೀಗೆ ನಿತ್ಯದ 100 ಪ್ರಶ್ನೆಗಳನ್ನು ಬಸವನನ್ನು ಯಾವುದೇ ಒಂದು ಗಟ್ಟಿ ನಿರ್ಧಾರಕ್ಕೆ ಅಣಿಗೊಳಿಸತೊಡಗಿದವು. ನಿಜ, ಬಸವರಸರ ವಿಚಾರ ಗುರುಗಳ ಮುಂದೆ ಹೇಳಬೇಕು, ಇಲ್ಲಿಂದ ಮುಂದೆ ಸಾಗಬೇಕು, ಕಾಯಕವನ್ನು ಕೈಗೊಳ್ಳಬೇಕು ಎನ್ನುವುದಾಗಿತ್ತು. ಗುರುಗಳೊಂದಿಗೆ ಬಸವರಸ ಮಾತನಾಡಿದರೆ ಗುರುಗಳು ಏನೆಂದು ಹೇಳಿದರು ಎಲ್ಲವನ್ನು ನೋಡುವ ಮುಂದಿನ ವಾರ. ಶರಣು ಶರಣಾರ್ಥಿಗಳು.